ಇವರು ವರ್ಣೇಕರ್ ಅಂತೇಳಿ. ನಮಸ್ಕಾರ. ಬಿ ಸಿ ಎ ಪ್ರಿನ್ಸಿಪಲ್. ನಮಸ್ಕಾರ. ಭಾಳ ಆಸೆ ಇತ್ತು ನಮ್ದು. ಹೇಳಿ ಸರ್. ಹಿರೇಮಠವರ ಕೊಲೆ ಮಾಡಿದವನು ಫಯಾಸ್ ಅಂತ ಅವ್ನು ಇಲ್ಲೇ ಓದಿದ. ಇಲ್ಲೇ ಹೋಗಿ 23 ಪಾಸ್ಔಟ್ ಆಗಬೇಕಿತ್ತು. ಹಾಂ 22 ಇಂದ ಇಲ್ಲ ಅವ್ನು ಎಕ್ಸಾಮ್ ಕಟ್ಟಿದ್ದ ಅವನು. ಹಾಂ ಆಮೇಲೆ ಅವಳು ಮುಗಿಸ್ಕೊಂಡು ಬಿ ವಿದಲ್ಲಿ ಅಡ್ಮಿಷನ್ ತೊಗೊಂಡೆ. ಹಾಂ ಅಲ್ಲೇ ಅದು ಈ ಘಟನೆ ಆಗಿದೆ. ಅವರಿಬ್ಬರು ಕ್ಲಾಸ್ಮೇಟ್ಸ್. ಆಯ್ತು ಕ್ಲಾಸ್. ಹಾಂ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಅಲ್ಲಿ ಸರ್ ನಾನು ಇಲ್ಲೇ ಇದ್ದಲ್ಲ ಅವನು. ಅಲ್ಲ ಇಲ್ಲದೆ ಅಂದರೆ ಪಾಸ್ಔಟ್ ಸ್ಟೂಡೆಂಟ್. ಅಂದರೆ ಈಗ ಈ ಕ್ಲಾಸಿಗೆ ಬರಂಗೇ ಇಲ್ಲ ಅದು. ಈಗ 23ಕ್ಕೆ ಮುಗೀತು ರೀ. 2023 ಮುಗೀತು ಡಿಗ್ರಿ ಅವನಿಗೆ. ಹಾಂ ಅವ್ನು ಪಾಸ್ ಆಗಿ ಡಿಗ್ರಿ ಮುಗೀತು. ಹಾಂ ಮುಂದೆ ನಮ್ಮ ಸ್ಟೂಡೆಂಟೇ ಅಲ್ಲ ಅವನು. ಹಾಂ ಅವ್ನು ಬಂದ್ರೆ ಎಕ್ಸಾಮಿಗೆ ಬರ್ಬೇಕು ಅಷ್ಟೇ. ಹಾಂ ಎಕ್ಸಾಮಿಗೆ ಬರ್ಬೇಕು. ಹಾಂ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಕಾಲೇಜಿಗೆ. ಹಾಂ ನಾನು ಹೇಳೋದು ಅದನ್ನೇ. ಈಗ ಕಾಲೇಜಿನಿಂದ ಅವರು ತೆಗಿಬೇಕಲ್ಲ. ಈ ಕಾಲೇಜ್ ಅವನಿಗೆ ಎಕ್ಸಾಮ್ಗೆ ಹೆಂಗೆ ಬರ್ತಾನೆ ಅವನು? ಯಾಕೆ ಬರ್ತಾನೆ? ಅಲ್ಲ ಬರಕ್ಕೆ ಕೊಡಂಗಿಲ್ಲ ಅದಕ್ಕೆ. ಕೇಸ್ ಇರೋದ್ರೆ ಬರಂಗೇ ಇಲ್ಲ. ಹಾಂ ಬರಂಗೇ ಇಲ್ಲ ಕೊಡಕ್ಕೆ. ಎಕ್ಸಾಮ್ ಸೆಕ್ಷನ್ದವ್ರು ನೋಡ್ಕೋತಾರೆ ಅದನ್ನು. ಈಗ ನಮ್ಮ ಡಿಪಾರ್ಟ್ಮೆಂಟ್ ಇದ್ದಾರೆ ಬಿ ಸಿ ಈಗ ಡಿಪಾರ್ಟ್ಮೆಂಟ್. ನಿಮ್ಮ ಇದು ಅಡ್ಮಿಷನ್ ನಿಮ್ಮ ಇದ್ರೊಳಗೆ ಆಗಿದೆ. ಹೌದು. ಫೇಲ್ ಆದ ಹಾಂ ಕೂಡ ಅದು ಪೆಂಡಿಂಗ್ ಇರುತ್ತೆ. ಹೌದು. ಅವನು ನಾಳೆ ಮತ್ತೆ ಜಾಯ್ನ್ ಆಗ್ಬೋದು. ಅದೇ ಈ ಕೇಸಸ್ ಇರೋದ್ರಿಂದ ಅದು ಡಿಪೆಂಡಿಂಗ್ ಅಪಾನ್ ಅದೇನು ಪ್ರಿನ್ಸಿಪಲ್ ಅವ್ರು ಏನು ಆ್ಯಕ್ಷನ್ ತಗೋತಾರೆ ಅದ್ರ ಮೇಲೆ ಸರ್ ಪ್ರಿನ್ಸಿಪಲ್ ಮೇನ್ ಕಾಲೇಜ್. ನಮ್ಮ ಬಿ ಸಿ ಎಲ್ ಒಂದು ಸೆಕ್ಷನ್ ಒಂದು ಡಿಪಾರ್ಟ್ಮೆಂಟ್ಗೆ. ಇದು ಜಮೀನ್ ಕಾಲೇಜಲ್ಲಿ ಬಿ ಎಸ್ ಸಿದು ಭಾಳಷ್ಟು ಡಿಪಾರ್ಟ್ಮೆಂಟ್ಸ್ ಇದಾವೆ. ಬಿ ಸಿ ಇದು ಒಂದು ದೊಡ್ಡ ಬ್ಲಾಕ್ ಆಗ್ತೈತೆ. ಇವು ಎರಡು ಹಿಂಗೆ ಸಪ್ರೇಟ್. ಅದು ಪ್ರಿನ್ಸಿಪಲ್ ಎಲ್ಲಿ ಹೋಗಿದ್ದಾರೆ? ಅವ್ರು ನಮ್ಗೆ ಇಲ್ಲ ಸರ್. ಈಗೇನಂದ್ರೆ ಒಂದು ಘಟನೆ ಇಲ್ಲಿ ಸಾಕ್ಷಿ ಎಲ್ಲರ ಎದುರುಗಡೆ ಆದಂಥ ಘಟನೆ. ಆ ಘಟನೆ ಇನ್ನೂ ನೀವು ಹೇಗೆ ಇಟ್ಕೊಳ್ತೀರಿ ಅಂತ. ಇಮ್ಮಿಡಿಯೇಟ್ ಅವನನ್ನು ನಮ್ಮ ಕಾಲೇಜಿನಿಂದ ಕಿತ್ತು ಹಾಕಿದ್ದೀವಿ ಅನ್ನುವಂಥದ್ದು ಆಗಬೇಕಲ್ಲ. ಒಬ್ಬ ರೇಪ್ ಮಾಡ್ತಾನೆ ಅವ್ನು ಇನ್ನೂ ಇಟ್ಕೊಳ್ತೀರಿ, ಕೊಲೆ ಮಾಡ್ತಾನೆ ಇನ್ನೂ ಇಟ್ಕೊಳ್ತೀರಿ ಅಂತಂದರೆ ಈ ಹೇಗೆ ಇದು ಕಾಲೇಜ್ದ ರೆಪ್ಯುಟೇಷನ್ ಏನು? ಅದು ನೀವು ಜವಾಬ್ದಾರಲ್ರಿ. ನಿಮ್ಮದು ಮೀಟಿಂಗ್ ಆಗ್ತಾ ಇರ್ತವೆ. ಮೀಟಿಂಗ್ನಲ್ಲಿ ಈ ವಿಷಯ ಇಟ್ಟು ಸರಿ ಈ ಹುಡುಗ ಕೊಲೆ ಮಾಡಿದ್ದಾನೆ, ಓಪನ್ ಆಗಿ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ, ಅವನನ್ನು ಇನ್ನೂ ನಾವು ಹಂಗೆ ಇಟ್ಕೊಳ್ಳೋದು ಸರಿಯಾಗೋದಿಲ್ಲ, ಕಂಪ್ಲೀಟ್ ಅವ್ನು ಕ್ಲೋಸ್ ಮಾಡಬೇಕು, ನಮ್ಮ ಕಾಲೇಜಿಗೆ ಯಾವುದೇ ರೀತಿ ಅವನ್ನ ಅಡ್ಮಿಷನ್ ಕೊಡೋದಿಲ್ಲ ಮತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಅನ್ನೋದಾದರೂ ಹೇಳಬೇಕಲ್ಲ. ಅವ್ನು ಚಾಪ್ಟರ್ ಕ್ಲೋಸ್ ಆಗಿದೆ, ನಮ್ಮ ಕಾಲೇಜಿನಲ್ಲಿ ಆವರಣದಲ್ಲಿ ಬರೋಂಗಿಲ್ಲ ಅನ್ನೋವಂಥದ್ದು ಆಗಬೇಕಲ್ರಿ. ನಾಳೆ ಇವನು ನಮಗೇನೇನು ಕಾಲೇಜಿನಲ್ಲಿ ಯಾವ ತೆಗೆದಿಲ್ಲ ನಮಗೆ, ನಾಳೆ ಮತ್ತೆ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಕೊಲೆ ಮಾಡ್ತಾನೆ, ಇನ್ನೊಬ್ಬ ರೇಪ್ ಮಾಡ್ತಾನೆ, ಇನ್ನೊಬ್ಬ ಚುಡಾಯಿಸ್ತಾನೆ. ಆದರೆ ಇದಕ್ಕೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ರೀ. ಮಾಡಲೇಬೇಕು ರೀ. ಎಷ್ಟು ದಿನ ನೀವು ಪೆಂಡಿಂಗ್ ಇಟ್ಟಿದ್ದೇ ತಪ್ಪು. ಈ ರೀತಿಯ ಮುಸ್ಲಿಂ ಅಂತ ಕೂಡಲೇ ಮಾನಸಿಕತೆ ಬದಲಾವಣೆ ಆಗ್ತಾ ಇರೋದೇ ಇದೇ ದೌರ್ಬಲ್ಯ ನಮ್ಮದು. ಮುಸ್ಲಿಂ ಇರಲಿ ಅವನೇ ಇರಲಿ ರೀ, ಒಂದು ಆವರಣ ನಮ್ಮ ಕ್ಯಾಂಪಸ್ನಲ್ಲಿ ಕೊಲೆ ಆಗಿದೆ ಒಬ್ಬ ಹುಡುಗಿದ್ದು ಅಂತಂದರೆ ಅವನನ್ನು ನಾವು ಇನ್ನೂ ಸಾಕ್ತಾ ಇದ್ದೀವಿ ಅಂತಂದರೆ ಇದು ಅತಿ ದೌರ್ಬಲ್ಯ. ಮತ್ತು ಸುಮ್ಮನೆ ಇದೊಂದು ಅಪಾದನೆ ಹಾಕ್ಕೊಂಡು ನಾವು ಧರಣಿ ಕೂತ್ಕೊಳ್ತೀವಿ ನೋಡಿ ಅಷ್ಟೇ. ಇಲ್ಲೇ ಎದುರುಗಡೆ ಈ ಇಮಿಡಿಯೇಟ್ ಆಗ್ಬೇಕು, ನಮಗೆ ಬರ್ದು ಕೊಡ್ಬೇಕು ಅಷ್ಟೇ. ಇಲ್ಲಾಂದರೆ ನಾವು ಧರಣಿ ಕೂತಿರ್ಬೇಕು ಹೊರಗಡೆ. ಕಾಲೇಜು ಸುಳ್ಳಾಡು ಏನು ನಮಗೆ ನಮ್ಮ ದೇಶ ಉಳಿಸ್ಬೇಕಾಗಿತ್ತು, ನಮ್ಮ ಹಿಂದೂ ಹೆಣ್ಮಕ್ಳನ್ನ ಉಳಿಸ್ಬೇಕಾಗಿತ್ತು. ಇದು ಭಾಳ ಅತಿ ವಿಚಿತ್ರವಾದಂಥ. ಯಾರಾದರೂ ಕಾಪಿ ಮಾಡಿದರೆ ನೀವು ಸಸ್ಪೆಂಡ್ ಮಾಡ್ತೀರಿ.